ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸಡನ್ ಆಗಿ ಹಣ ಬೇಕಾದರೆ ನೀವು ಏನ್ ಮಾಡ್ತೀರಾ? ಪರ್ಸನಲ್ ಲೋನ್ ತೆಗೆದುಕೊಳ್ಳುತ್ತೀರಾ ಅಥವಾ ಕ್ರೆಡಿಟ್ ಕಾರ್ಡ್ ಲೋನ್ ಯೂಸ್ ಮಾಡಬೇಕಾ? ಬಹಳ ಜನ ಈ ಡಿಸಿಷನ್ ತಗೊಳ್ಳುವಾಗ ಮಿಸ್ಟೇಕ್ ಮಾಡ್ತಾರೆ. ಇಂಟ್ರೆಸ್ಟ್ ಎಷ್ಟು, EMI ಎಷ್ಟು, ಸಿಬಿಲ್ ಸ್ಕೋರ್ ಮೇಲೆ ಎಫೆಕ್ಟ್ ಆಗುತ್ತಾ? ಇವತ್ತು ಈ ವಿಡಿಯೋನಲ್ಲಿ ಫುಲ್ ಕ್ಲಾರಿಟಿ ಕೊಡ್ತೀನಿ. ಲಾಸ್ಟ್ ವರೆಗೂ ಕೂಡ ನೋಡಿ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಕೂಡ ಹೇಳ್ತೀನಿ. ಪರ್ಸನಲ್ ಲೋನ್ ಅಂದ್ರೇನು? ಪರ್ಸನಲ್ ಲೋನ್ ಅಂದ್ರೆ ಬ್ಯಾಂಕ್ ಒಮ್ಮೆ ಒಂದು ಅಮೌಂಟ್ ಕೊಡುತ್ತದೆ, ನೀವು ಮಂತ್ಲಿ ಫಿಕ್ಸ್ಡ್ EMI ಕಟ್ಟಬೇಕಾಗುತ್ತದೆ. ಫಾರ್ ಎಕ್ಸಾಂಪಲ್, 3 ಲಕ್ಷ ಲೋನ್ ತಗೊಂಡ್ರೆ ಇಂಟ್ರೆಸ್ಟ್ ಸುಮಾರು 10% ಇಂದ 18% ವರೆಗೆ ಇರಬಹುದು. ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. EMI ಫಿಕ್ಸ್ಡ್, ಟೆನ್ಯೂರ್ ಫಿಕ್ಸ್ಡ್, ಸ್ಟ್ರಕ್ಚರ್ ಕ್ಲಿಯರ್. ಇದು ಯಾವಾಗ ಯೂಸ್ ಮಾಡಬೇಕು? ಮದುವೆ, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಮನೆ ರಿಪೇರಿ, ದೊಡ್ಡ ಖರ್ಚುಗಳಿಗೆ ಮಾತ್ರ. ಲಾಂಗ್ ಟರ್ಮ್ ಅಮೌಂಟ್ ಬೇಕಾದರೆ ಪರ್ಸನಲ್ ಲೋನ್ ತೆಗೆದುಕೊಳ್ಳಿ. ಫ್ರೆಂಡ್ಸ್, ಈಗ ಕ್ರೆಡಿಟ್ ಲೋನ್ ಅಂದ್ರೆ ಏನು? ಕ್ರೆಡಿಟ್ ಕಾರ್ಡ್ ಲೋನ್ ಸ್ವಲ್ಪ ರಿಸ್ಕಿ ಆಗಿರುತ್ತದೆ. ಇದರಲ್ಲಿ 2 ಟೈಪ್ ಇರುತ್ತದೆ. ನಿಮ್ಮ ಕ್ರೆಡಿಟ್ ಲಿಮಿಟ್ ನಿಂದ ಲೋನ್ ತೆಗೆದುಕೊಳ್ಳುವುದು, ಪರ್ಚೇಸ್ ಮಾಡಿದ EMI ಗೆ ಕನ್ವರ್ಟ್ ಮಾಡುವುದು. ಇಂಟರೆಸ್ಟ್ ಯೂಶಲಿ 18% ಇಂದ 36% ವರೆಗೆ ಇರಬಹುದು. ಇನ್ಸ್ಟೆಂಟ್ ಅಪ್ರೂವಲ್, ಡಾಕ್ಯುಮೆಂಟ್ ಬೇಡ, ಮನಿ ಫಾಸ್ಟ್ ಆಗಿ ಸಿಗುತ್ತದೆ. ಆದ್ರೆ ಇಂಟ್ರೆಸ್ಟ್ ಜಾಸ್ತಿ, ಲೇಟ್ ಪೇಮೆಂಟ್ ಆದ್ರೆ ಫೈನ್ ಹೆವಿ ಇರುತ್ತದೆ, ಇಡನ್ ಚಾರ್ಜಸ್ ಇರಬಹುದು. ಇದು ಸ್ಮಾಲ್ ಅಮೌಂಟ್, ಶಾರ್ಟ್ ಟರ್ಮ್ ಯೂಸ್ ಮಾಡಿದರೆ ಓಕೆ, ಲಾಂಗ್ ಟರ್ಮ್ ಗೆ ಇದು ರಿಸ್ಕ್. ಫ್ರೆಂಡ್ಸ್, ಈಗ ಕಂಪ್ಯಾರಿಸನ್ ನೋಡೋಣ. ಇಂಟರೆಸ್ಟ್ ರೇಟ್, ಪರ್ಸನಲ್ ಲೋನ್ ಕಡಿಮೆ, ಕ್ರೆಡಿಟ್ ಕಾರ್ಡ್ ಲೋನ್ ಜಾಸ್ತಿ. ವಿನ್ನರ್ ಪರ್ಸನಲ್ ಲೋನ್. ಅಪ್ರೂವಲ್ ಸ್ಪೀಡ್, ಪರ್ಸನಲ್ ಲೋನ್ 1 ರಿಂದ 3 ದಿನ ಬೇಕಾಗಬಹುದು. ಕ್ರೆಡಿಟ್ ಕಾರ್ಡ್ ಲೋನ್ ಇನ್ಸ್ಟೆಂಟ್. ವಿನ್ನರ್ ಕ್ರೆಡಿಟ್ ಕಾರ್ಡ್ ಲೋನ್. ಈಗ ಸಿಬಿಲ್ ಸ್ಕೋರ್ ಎಫೆಕ್ಟ್ಸ್. 2 ಲೋನ್ ಸಿಬಿಲ್ ಮೇಲೆ ಎಫೆಕ್ಟ್ ಆಗುತ್ತದೆ. ಆದರೆ ಕ್ರೆಡಿಟ್ ಕಾರ್ಡ್ ಲೇಟ್ ಪೇಮೆಂಟ್ ಮಾಡಿದರೆ ಸ್ಕೋರ್ ಜಾಸ್ತಿ ಡ್ಯಾಮೇಜ್ ಆಗುತ್ತದೆ. ಆಲ್ರೆಡಿ ಹೆಚ್ಚು ಕ್ರೆಡಿಟ್ ಕಾರ್ಡ್ ಇದ್ದರೆ ಕ್ರೆಡಿಟ್ ಕಾರ್ಡ್ ಲೋನ್ ಅವಾಯ್ಡ್ ಮಾಡೋದೇ ಬೆಟರ್. ಫ್ರೆಂಡ್ಸ್, ಈಗ ಒಂದು ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ. 1 ಲಕ್ಷ ಲೋನ್ 2 ಇಯರ್ ಅಲ್ಲಿ ಕಂಪೇರ್ ಮಾಡೋಣ. ಪರ್ಸನಲ್ ಲೋನ್ 100% ಇರುತ್ತದೆ. EMI ಸುಮಾರು 4700, ಟೋಟಲ್ ಇಂಟ್ರೆಸ್ಟ್ ಸುಮಾರು 13,000. ಕ್ರೆಡಿಟ್ ಕಾರ್ಡ್ ಲೋನ್ 24%, EMI ಸುಮಾರು 5,300, ಟೋಟಲ್ ಇಂಟ್ರೆಸ್ಟ್ ಸುಮಾರು 27,000. ಆಲ್ಮೋಸ್ಟ್ ಡಬಲ್ ಇಂಟ್ರೆಸ್ಟ್ ಇರುತ್ತದೆ. ಅದಕ್ಕಾಗಿಯೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ಡಿಸಿಷನ್ ತೆಗೆದುಕೊಳ್ಳಿ. ಫ್ರೆಂಡ್ಸ್, ಈಗ ಬಿಗ್ ಮಿಸ್ಟೇಕ್ ಜನರು ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಈಸಿ ಇದೆ ಅಂತ ಕ್ರೆಡಿಟ್ ಕಾರ್ಡ್ ಲೋನ್ ತಗೊಳ್ಳೋಣ ಅಂದ್ರೆ ಚೆಕ್ ಮಾಡುವುದಿಲ್ಲ. ಪ್ರೊಸೆಸಿಂಗ್ ಫೀಸ್, GST, ಲೇಟ್ ಪೇಮೆಂಟ್ ಚಾರ್ಜಸ್, ಒಂದು EMI ಮಿಸ್ ಆದ್ರೆ ಫೈನ್ ಪ್ಲಸ್ ಇಂಟ್ರೆಸ್ಟ್ ಡಬಲ್ ಟೆನ್ಷನ್. ಈಗ ಫೈನಲ್ ವರ್ಡಿಕ್ಟ್, ದೊಡ್ಡ ಅಮೌಂಟ್ ಪ್ಲೇಸ್ ಲಾಂಗ್ ಟರ್ಮ್ ಪರ್ಸನಲ್ ಲೋನ್ ಬೆಟರ್, ಚಿಕ್ಕ ಅಮೌಂಟ್ ಶಾರ್ಟ್ ಟರ್ಮ್ ಕ್ರೆಡಿಟ್ ಕಾರ್ಡ್ ಲೋನ್ ಬೆಟರ್. ಆಲ್ರೆಡಿ ಡೆಬಿಟ್ ಇದ್ರೆ ಅವಾಯ್ಡ್ ಬೋತ್. ಡಿಸಿಪ್ಲಿನ್ ಇಲ್ಲ ಅಂದರೆ ಲೋನ್ ಬೇಡ. ಲೋನ್ ತಗೋಬೇಕಾದರೆ ಸ್ಮಾರ್ಟ್ ಆಗಿ ತೆಗೆದುಕೊಳ್ಳಿ, ಟೆನ್ಷನ್ ಫ್ರೀ ಆಗಿರಬೇಕು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾವ ಲೋನ್ ಯೂಸ್ ಮಾಡ್ತೀರಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಫೈನಾನ್ಷಿಯಲ್ ಕ್ಲಾರಿಟಿ ವಿಡಿಯೋ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ.